ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಕರೆದಿರುವಂತಹ AOC ಎಂಬ ಪರ್ಮನೆಂಟ್ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇದರಲ್ಲಿ ಯಾವ್ಯಾವ ಪೋಸ್ಟ್ಗಳನ್ನ ಕರೆದಿದ್ದಾರೆ ಅಂದರೆ ಟ್ರೇಡ್ಸ್ಮ್ಯಾನ್, ಫೈರ್ಮ್ಯಾನ್, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಮಟೀರಿಯಲ್ ಅಸಿಸ್ಟೆಂಟ್ ಎಂಬ ಹುದ್ದೆಗಳನ್ನ ಕರೆದಿರ್ತಾರೆ. ಒಟ್ಟು ಹುದ್ದೆಗಳ ಸಂಖ್ಯೆನ ನೋಡೋದಾದರೆ ಸುಮಾರು 2615 ಪೋಸ್ಟ್ಗಳನ್ನು ಕರೆದಿದ್ದಾರೆ ಮತ್ತು ಈ ಹುದ್ದೆಗೆ ಅಪ್ಲೈ ಮಾಡುವ ದಿನಾಂಕ 24 ಆಗಸ್ಟ್ 2026ರಿಂದ 22 ಸೆಪ್ಟೆಂಬರ್ 2026ರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. AOCrecruitment.gov.in ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ವೈಸ್ ವೇಕೆನ್ಸಿ ಡೀಟೇಲ್ಸ್ಗಳನ್ನ ನೋಡೋದಾದರೆ 1799 ಟ್ರೇಡ್ಸ್ಮ್ಯಾನ್, 508 ಫೈರ್ಮ್ಯಾನ್, 104 ಜೂನಿಯರ್ ಆಫೀಸ್ ಅಸಿಸ್ಟೆಂಟ್, 142 ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು 50 ಮಟೀರಿಯಲ್ ಅಸಿಸ್ಟೆಂಟ್ ಎಂಬ ಹುದ್ದೆಗಳನ್ನ ಕರೆದಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 2615 ಆಗಿರುತ್ತೆ. ಹಾಗೂ ಈ AOC ಅನ್ನುವ ಗ್ರೂಪ್ C ಹುದ್ದೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದರೆ ನೀವು ಟ್ರೇಡ್ಸ್ಮನ್ ಹುದ್ದೆಗೆ ಅಪ್ಲೈ ಮಾಡಲು ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕಾಗಿರುತ್ತೆ. ಹಾಗೂ ನೀವು ಫೈರ್ಮ್ಯಾನ್ ಹುದ್ದೆಗೆ ಅಪ್ಲೈ ಮಾಡಲು ಇದಕ್ಕೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕಾಗಿರುತ್ತೆ. ಅದೇ ರೀತಿ ನೀವೇನಾದರೂ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅನ್ನೋ ಹುದ್ದೆಗೆ ಅಪ್ಲೈ ಮಾಡಲು ನೀವು 12ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ಜೊತೆಗೆ ನಿಮಗೆ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಸ್ಕಿಲ್ ಇರಬೇಕಾಗಿರುತ್ತೆ. 1 ನಿಮಿಷಕ್ಕೆ 35 ವರ್ಡ್ಗಳನ್ನು ಟೈಪ್ ಮಾಡಲು ನೀವು ಕೆಪೇಬಲ್ ಆಗಿರಬೇಕಾಗಿರುತ್ತೆ. ಅಲ್ಲದೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಅಪ್ಲೈ ಮಾಡಲು ಇದಕ್ಕೆ ಕೇವಲ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಹಾಗೂ ನೀವೇನಾದರೂ ಮಟೀರಿಯಲ್ ಅಸಿಸ್ಟೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ಯಾವುದಾದ್ರೂ ಡಿಗ್ರಿ ಮುಗಿಸಿದ್ರೆ ನಡೆಯುತ್ತೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಡಿಗ್ರಿ ನಡೆಯುತ್ತೆ ಇದಕ್ಕೆ. ಹಾಗೂ ಈ AOC ಗ್ರೂಪ್ C ಹುದ್ದೆಯ ಸ್ಯಾಲ್ರಿನ ನೋಡೋದಾದರೆ ಇದಕ್ಕೆ 7th ಪೇ ಕಮಿಷನ್ ಸ್ಯಾಲ್ರಿ ಇರುತ್ತೆ. ಯಾವ ರೀತಿ ಅಂದರೆ ಟ್ರೇಡ್ಸ್ಮ್ಯಾನ್ ಹುದ್ದೆಗೆ 18,000ದಿಂದ 56,000ವರೆಗೆ ಇರುತ್ತೆ. ಫೈರ್ಮ್ಯಾನ್ ಹುದ್ದೆಗೆ 19,000ದಿಂದ 63,000ವರೆಗೆ ಇರುತ್ತೆ. ಜೂನಿಯರ್ ಆಫೀಸಸ್ ಅಸಿಸ್ಟೆಂಟ್ಗೆ 19,000ದಿಂದ 63,000 ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18,000ದಿಂದ 56,000 ಇರುತ್ತೆ. ಹಾಗೂ ಡಿಗ್ರಿ ಮೇಲೆ ಇರುವಂತಹ ಮಟೀರಿಯಲ್ ಅಸಿಸ್ಟೆಂಟ್ಗೆ 29,000ದಿಂದ 92,000ವರೆಗೆ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಹುದ್ದೆಗೆ ಅಪ್ಲೈ ಮಾಡಲು ಪ್ರಮುಖ ದಿನಾಂಕಗಳನ್ನ ಇನ್ನೊಂದು ಸಾರಿ ನೋಡ್ಕೊಳ್ಳಿ. 24 ಆಗಸ್ಟ್ 2026ರಿಂದ 22 ಸೆಪ್ಟೆಂಬರ್ 2026ರವರೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ರಿಟರ್ನ್ ಎಕ್ಸಾಮ್ ನವೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಈ AOC ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಮೊದಲನೇದಾಗಿ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ರಿಟರ್ನ್ ಎಕ್ಸಾಮ್ ಮುಗಿದ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅಥವಾ ನೀವೇನಾದರೂ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮಗೆ ಟೈಪಿಂಗ್ ಟೆಸ್ಟ್ ಕೂಡ ಇರುತ್ತೆ. ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ರೀತಿ ಈ ಹುದ್ದೆಗೆ ಆಯ್ಕೆ ಪ್ರೋಸೆಸ್ ಇರುತ್ತೆ. ಹಾಗೂ ರಿಟರ್ನ್ ಎಕ್ಸಾಮ್ನಲ್ಲಿ ಸಿಲೆಬಸ್ನ ನೋಡೋದಾದರೆ SSC GD ರೀತಿಯ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ 25 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಇರುತ್ತೆ 25 ಮಾರ್ಕ್ಸ್ಗೆ. ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಇರುತ್ತೆ 25 ಮಾರ್ಕ್ಸ್ಗೆ. ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ 25 ಮಾರ್ಕ್ಸ್ಗೆ. ಒಟ್ಟು 100 ಕ್ವಶನ್ ಇರುತ್ತೆ 100 ಮಾರ್ಕ್ಸ್ಗೆ. ಒಂದು ಸಾರಿ ಸಿಲೆಬಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ AOC ಬಗ್ಗೆ ಸಂಪೂರ್ಣ ಮಾಹಿತಿ. ಇದೇನಾದರೂ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರ್ದೆಲ್ಲ ನಿಮ್ಮ ಫ್ರೆಂಡ್ಸ್ 10ನೇ ತರಗತಿ ಮುಗಿದಿದೆ ನೋಡಿ ಅವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.